ನಮ್ಮ ಮಾಣಿ ಸರ್ ಅವರು ನಮ್ಮ KPS ನ ಪ್ರಾಂಶುಪಾಲರಾದಂಥ ಶ್ರೀಯುತ ಪ್ರಭಾಕರ್ ರೆಡ್ಡಿ ಸರ್ ಅವರನ್ನ ಧ್ವಜಾರೋಹಣಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಗ್ರೂಪ್ ಅಟೆನ್ಷನ್, ಎಲ್ಲರೂ ಅಟೆನ್ಷನ್ ಅಲ್ಲಿ ನಿಂತ್ಕೊಳ್ಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಎಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಎಲ್ಲ ಮಕ್ಕಳು ಸೈಲೆಂಟ್ ಆಗಿರ್ಬೇಕು. ಎಲ್ಲರೂ ಸಾವಧಾನದಲ್ಲಿ. सामने सैल्यूट करेगा, सामने सैल्यूट। हाँ, एक साथ राष्ट्रगीत शुरू कर। मन अधिनायक जय हे, पंजाब सिंध गुजरात हिमाचल यमुना hands down। जय मातरम, बोलो भारत माता की जय, बोलो भारत माता की जय, बोलो महात्मा गांधी जी की वंदे वंदे। ಪ್ರಜೋ ಇನ್ನೊಂದು ಕೈಲಿ ನಾನು ಹೋಗಿ ನೀರು ಕುಡಿಬೇಕೀಗ. एक साथ ध्वजगीत शुरू कर। झंडा ऊंचा रहे हमारा, विजयी विश्व तिरंगा प्यारा। झंडा ऊंचा रहे हमारा, विजयी विश्व तिरंगा प्यारा। सदा शक्ति सरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा। झंडा ऊंचा रहे हमारा, विजयी विश्व तिरंगा प्यारा। शान नहीं सकी जाने पाए, जाहे जान भले ही जाए, विश्व विजय करके दिखलाए, तब होवे प्रण पूर्ण हमारा। झंडा ऊंचा रहे हमारा, विजयी विश्व तिरंगा प्यारा। एक साथ वंदे मातरम गीत शुरू कर। वंदे मातरम, वंदे मातरम, सुजलाम सुफलाम मलयज शीतलाम, सस्य श्यामलाम मातरम। वंदे मातरम, शुभ्रज्योत्स्ना पुलकितयामिनी, पुल्लकुसुमिता ध्रुवदल शोभिनी।
ಓಕೆ, ಧನ್ಯವಾದಗಳು. ಈಗ ರೈತಗೀತೆಯನ್ನ ನಮ್ಮ ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀಯುತ ನರಸರಾಜ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಟ್ಯೂಷನ್ ಮಿಸ್ ಅಲ್ಲಿ ಮಿಸ್ ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವು, ಕಷ್ಟಗಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯರಿ ಹಾಲಿಗದ್ದುಗೆ ಮಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಡುವುದನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಟಿಸದೆ. ಯಾರು ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ಓ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳು. ರೈತಗೀತೆಯನ್ನು ನೆರವೇರಿಸಿಕೊಟ್ಟಂತಹ ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀಯುತ ನರಸರಾಜ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಮಗದೊಮ್ಮೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಶ್ರೀಯುತ ಪ್ರಭಾಕರ್ ರೆಡ್ಡಿ ಸರ್ ಅವರು ಕರ್ನಾಟಕ ಪಬ್ಲಿಕ್ ಶಾಲೆ ಅಮೃತೂರಿನ ಪ್ರಾಂಶುಪಾಲರು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ನೋಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ 78ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ದಿವಸ ಭಾಳ ಅದ್ಧೂರಿಯಾಗಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು ನಮ್ಮ ಸುಯೋಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಮಗೆಲ್ಲ ಗೊತ್ತಿದೆ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ನಾವೇ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸ್ವತಂತ್ರ ದಿನಾಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ತಮಗೆಲ್ಲ ಗೊತ್ತಿದೆ. ಸೊ ಹಿಂದೆ ನಮಗೆ 1947 ಆಗಸ್ಟ್ಗಿಂತ ಹಿಂದೆ ನಮ್ಮನ್ನು ಬ್ರಿಟಿಷರು ಆಳ್ತಾ ಇದ್ರು. ಅವರ ಅಧೀನದಲ್ಲಿ ನಾವೆಲ್ಲ ಬದುಕ್ತಾ ಇದ್ವಿ. ಅವ್ರು ಹೇಳ್ದಂಗೆ ನಾವು ಕೇಳ್ಕೊತಾ ಇರ್ತಿದ್ವಿ. ಅದರಿಂದ ಮುಕ್ತಿ ಕೊಡಿ ಅಂತ ಹೇಳ್ಬಿಟ್ಟು 1947ರಲ್ಲಿ ನಾವೇನು ಮಾಡಿದ್ವಿ, 14ನೇ ತಾರೀಕು ಆಗಸ್ಟ್ ಮಧ್ಯರಾತ್ರಿ ನಮಗೆ ಸ್ವತಂತ್ರ ಅಂತಕ್ಕಂಥದ್ದು ಬಂತು. ಅವತ್ತಿಂದ ನಾವು ಇಂಡಿಪೆಂಡೆಂಟ್ ಆಗಿ ನಮಗೇನು ಹಕ್ಕುಗಳಿದ್ದಾವೆ, ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ರು. ಆದರೂ ಸಹ ಇವತ್ತಿಗೂ ಸಹ ನಮ್ಗೆ ಗೊತ್ತಿರೋ ಹಾಗೆ ಇನ್ನೂ ಸ್ವತಂತ್ರರಾಗಿಲ್ಲ. ಅಲ್ಲಿ ಅನೇಕ ಕಡೆ ನಮಗೆ ಅಡೆತಡೆಗಳಿದ್ದಾವೆ. ನೀವು ವಿದ್ಯಾರ್ಥಿಗಳು, ಭಾವಿ ಪ್ರಜೆಗಳು ಮುಂದೆ ನೀವು ಅದನ್ನು
ಏನೇನು ನಮಗೆ ಅಡೆತಡೆಗಳಿದ್ದಾವೆ ಅವುಗಳೆಲ್ಲ ಓಡಾಡಿಸಿ ನಮಗೇನು ಸ್ವತಂತ್ರ ಸಿಕ್ಕಿದೆ ಸಂಪೂರ್ಣವಾಗಿ ನಾವು ಸ್ವತಂತ್ರರಾಗಿ ಬದುಕ್ತಕ್ಕಂಥದ್ದು. ಒಂದು ನಮ್ಮಲ್ಲಿ ಅನಿಸಿಕೆ ಏನಂದರೆ ಸ್ವತಂತ್ರ ಕೊಟ್ಟಿದ್ದಾರೆ ಅಂದರೆ ನಾವು ಹೆಂಗಂಗೆ ಬದುಕೋದಲ್ಲ. ನಮಗೆ ಭಾರತ ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು, ಅದನ್ನು ನಾವು ಪಾಲಿಸಿ ನಮ್ಮ ದೇಶಕ್ಕೆ ಒಳ್ಳೆಯ ಸ್ವತಂತ್ರವನ್ನು ತಂದುಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮನ್ನು ಈ ಒಂದು ಮಟ್ಟದಲ್ಲಿ ಇರೋದಕ್ಕೆ ಕಾರಣ ನಮ್ಮ ಸೈನಿಕರು. ಇವತ್ತು ನಮ್ಮ ದೇಶ ಕಾಯ್ತಾ ಇರ್ತಕ್ಕಂಥ ಸೈನಿಕರಿಗೆ ನಾವೆಲ್ಲ ಋಣಿಗಳು. ಅವರೊಂದು ಆ ಸೈನ್ಯ ದೇಶ ಕಾಪಾಡ್ತೋದ್ರಿಂದ ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅವ್ರಿಗೆಲ್ಲ ನಮ್ಮ KPS ಶಾಲೆಯ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಚ್ಚುಮೆಚ್ಚಿನ ಸಹಪಾಠಿ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇನ್ನು ಕೊನೆಯದಾಗಿ ವಂದನಾರ್ಪಣೆ. ಒಂದೇ ಮಾತಿನಲ್ಲಿ ಎಲ್ಲರಿಗೂ ಕೂಡ ನಮ್ಮ ಎಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹಾಗೂ ಕಾಲೇಜು ಪ್ರಾಂಶುಪಾಲರಿಗೆ, ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಿಗೆ, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಬೋಧಕೇತರ ಸಿಬ್ಬಂದಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದನ್ನೇ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮುಂದಿನದಾಗಿ ಸ್ವಾತಂತ್ರ್ಯ ಚೌಕ್ನಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ನೀವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಸಾಲಿನಲ್ಲಿ ಆ ಸ್ವಾತಂತ್ರ್ಯ ಚೌಕ್ ಕಡೆ ಮೊದಲು ಬ್ಯಾಂಡ್ ಸೆಟ್ ಇರ್ತದೆ. ಪ್ರಾಥಮಿಕ